ಅವರಿಗೆ ನಮ್ಮ ವೇದಿಕೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಬಳ್ಳಿಗಾವಿ ಮತ್ತು ಜಾವಗಟ್ಟಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸ್ತಕ್ಕಂಥ ಕ್ಷಣ ಶ್ರೀಯುತ KG ಬಸವರಾಜಯ್ಯ ಬಳ್ಳಿಗಾವಿ ಇವರು ನಮ್ಮ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ KG ಬಸವರಾಜಯ್ಯ, ಹಾಗೆ ಶ್ರೀಯುತ ಸುರೇಶ್ ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವರು ಸಹ ವೇದಿಕೆಗೆ ಆಗಮಿಸಬೇಕು. ನಮ್ಮ ಕಟ್ಟಡ ನಿರ್ಮಾಣಕ್ಕೆ ಅತ್ಯಂತ ಸಹಾಯಕಾರಿ ಅಂಶಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀಯುತ ಸುರೇಶ್ ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಶ್ರೀಯುತ ಬಸವರಾಜಯ್ಯ KG ಬಳ್ಳಿಗಾವಿ ಇವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಪೋಷಕರು ಸಹ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ವೇದಿಕೆಯ ಹಿಂಭಾಗವನ್ನು ಬಿಟ್ಟು ದಯವಿಟ್ಟು ಎಲ್ಲರೂ ಕೂಡ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಮಕ್ಕಳನ್ನು ರೆಡಿ ಮಾಡಲಿಕ್ಕೆ 2 ಪೋಷಕರು ಮಾತ್ರ ಹೋಗಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ರೂಮ್ಗಳಲ್ಲೇ ಇರೋ ಹಾಗಿಲ್ಲ. ಹಾಗಾಗಿ 2 ಪೋಷಕರನ್ನು ಬಿಟ್ಟು ಉಳಿದಿರ್ತಕ್ಕಂಥ ಎಲ್ಲ ಪೋಷಕರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀಯುತ ಬಸವರಾಜಯ್ಯ ಬಳ್ಳಿಗಾವಿ, ಶ್ರೀಯುತ ಸುರೇಶ್ ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವರನ್ನು ಸನ್ಮಾನಿಸ್ತಕ್ಕಂಥ ಕ್ಷಣ ನಮ್ಮ ಅತಿಥಿಗಳು ಶ್ರೀಯುತರನ್ನು ಸನ್ಮಾನಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ತಮಗೆಲ್ಲರಿಗೂ ಗೊತ್ತು ಈ ಕಟ್ಟಡ ಎಷ್ಟು ವೇಗವಾಗಿ ನಿರ್ಮಾಣ ಆಯಿತು ಮತ್ತು ಅದೇ ರೀತಿ ಅಷ್ಟೇ ವೇಗವಾಗಿ ಶಾಲೆ ಪ್ರಾರಂಭವಾಯಿತು. ಇಷ್ಟು ವೇಗವಾಗಿ ಕಟ್ಟಡ ನಿರ್ಮಾಣ ಆಗೋದಕ್ಕೆ ಮತ್ತು ಈ ಶಾಲೆ ಪ್ರಾರಂಭ ಆಗೋದಕ್ಕೆ ಶ್ರೀ ಸುರೇಶ್ ನಿವೃತ್ತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಬಳ್ಳಿಗಾವಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಆ ಕ್ಷಣದಲ್ಲಿ ಈ ಕಟ್ಟಡ ನಿರ್ಮಾಣ ಆಗೋದಕ್ಕೆ ತುಂಬ ರೀತಿಯಾಗಿ ನಮಗೆ ಸಹಕಾರಿಯಾಗಿ ಮಾರ್ಗದರ್ಶನ ನೀಡಿದ್ದಾರೆ. ಅವರಿಗೆ ಈ ಸನ್ಮಾನ ಸಲ್ತಾ ಇದೆ. ಸನ್ಮಾನಿತರಾಗಿರ್ತಕ್ಕಂಥ ಶ್ರೀಯುತ KG ಬಸವರಾಜಯ್ಯ ಇವರು ನಮ್ಮ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಾಗಿರ್ತಕ್ಕಂಥ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥವರು, ಹಿರಿಯರು ಹಾಗೂ ನಮ್ಮ ಈ ಶಾಲೆಗೆ ಅಗತ್ಯ ಮಾರ್ಗದರ್ಶನಗಳನ್ನು ನೀಡ್ತಾ ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿರ್ತಕ್ಕಂಥ ಶ್ರೀಯುತ KG ಬಸವರಾಜಯ್ಯ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಸುರೇಶ್ ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇವರು ಸಹ ನಮ್ಮ ಈ ಕಟ್ಟಡ ನಿರ್ಮಾಣಕ್ಕೆ ನಮ್ಮೊಂದಿಗೆ ಅತಿ ಹೆಚ್ಚು ಸಹಕಾರವನ್ನು ಒದಗಿಸಿರ್ತಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.
ಸನ್ಮಾನಿಸಿರ್ತಕ್ಕಂಥ ನಮ್ಮ ನಮ್ಮೆಲ್ಲ ಅತಿಥಿ ಮಾನ್ಯರಿಗೆ ಧನ್ಯವಾದಗಳು. ಈಗ ಒಂದು ಸುಸಂದರ್ಭ, ನಮ್ಮ ಈ ಶಾಲೆಯ ಕಾರ್ಯದರ್ಶಿಗಳು ಅಂದರೆ ಕ್ರಿಯಾಶೀಲ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ KG ಹಾಗೂ ಶ್ರೀಮತಿ ಶಿಲ್ಪಾ ನಾಗರಾಜ್ ಇವರನ್ನು ಸನ್ಮಾನಿಸ್ತಕ್ಕಂಥ ಕ್ಷಣ. ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಸೇರಿ ನಮ್ಮ ಈ ಕಾರ್ಯದರ್ಶಿಗಳಿಗೆ ಹಾಗೂ ಅಧ್ಯಕ್ಷರಿಗೆ ನೆನಪಿನ ಕಾಣಿಕೆ ಹಾಗೂ ಶಾಲನ್ನು ಕೊಡುವುದರ ಮೂಲಕ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಮತಿ ಶಿಲ್ಪಾ KG ಇವರು ಅಬಾಕಸ್ ತರಬೇತಿಯ ಮೂಲಕ ಅರ್ಥ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದರು. ಅವರ ಹೆಜ್ಜೆಯೊಂದಿಗೆ ಹೆಜ್ಜೆಯನ್ನು ಇಟ್ಟು ಅವರಿಗೆ ಸಹಕರಿಸಿರ್ತಕ್ಕಂತಹ ನಮ್ಮ KG ನಾಗರಾಜ್ ಸರ್ ಸತಿಪತಿ ಒಂದಾಗಿ ಹೆಜ್ಜೆಗಳನ್ನು ಇಟ್ಟು ಅರ್ಥ ವಿದ್ಯಾಸಂಸ್ಥೆ 11 ವರ್ಷಗಳನ್ನು ಪೂರೈಸಿದೆ. ನಮ್ಮ ಆದ್ಯ ವಿದ್ಯಾಸಂಸ್ಥೆ ತನ್ನ ಪ್ರಥಮ ವರ್ಷವನ್ನು ಪೂರೈಸಿದೆ. ಈ ಯಶಸ್ಸಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಶ್ರೀಮತಿ KG ಶಿಲ್ಪಾ ಹಾಗೂ KG ನಾಗರಾಜ್ ಸರ್ ಇವರಿಬ್ಬರನ್ನು ಕೂಡ ಸನ್ಮಾನಿಸಬೇಕು ಅಂತ ಹೇಳಿ ಪೂಜ್ಯ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೆಲ್ಲ ಅತಿಥಿ ಮಾನ್ಯರು ಕೂಡ ಅವರೊಂದಿಗೆ ಕೈ ಜೋಡಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸರ್ವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಪ್ರಬೀಳಮ್ಮ, ಶ್ರೀಮತಿ ಸುಜಯ ಪಂಚಾಕ್ಷರಯ್ಯ, ಶ್ರೀಮತಿ ಆರತಿ ದೇಸಾಯಿ, ಶ್ರೀಮತಿ ಉಮೇಶ್ ಶಾನ್ವಾಡ್, ಶ್ರೀ ವಾಗೀಶ್ ಪಾಟೀಲ್, ಶ್ರೀ ಪಂಚಾಕ್ಷರಯ್ಯ JM ಸರ್ವ ಸದಸ್ಯರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಪಲ್ಲವಿ ಮಹೇಶ್ ಇವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಸರ್ವರು ಕೂಡ ವೇದಿಕೆಗೆ ಆಗಮಿಸಬೇಕು.
ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಶ್ರೀಯುತರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸನ್ಮಾನ ಮಾಡಿರ್ತಕ್ಕಂಥ ಶ್ರೀಯುತರಿಗಳೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಗುರುಬಸವ ಪಂಡಿತಾರಾಧ್ಯ ಮಹಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಳೆ ಹಿರೇಮಠ ತೊಗರ್ಸಿ ಹಾಗೂ ಕ್ಯಾಸನೂರು ಹಿರೇಮಠ ಇವರು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಗುರುಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಾಂಬ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಯದ್ಭಾಸ ಭಾಸತೆ ವಿಶ್ವಂ ಯತ್ಸುಖೇನ ನಮೋಧತೆ ನಮಸ್ತಸ್ಮೈ ಗುಣಾತೀತ ವಿಭುವಾಯ ಪರಾತ್ಮನೆ. ಜಗತ್ತಿನ ಸಮಸ್ತ ಜೀವರಾಶಿಗಳನ್ನು ತಮ್ಮ ದಯೆಯಿಂದ ಪೊರೆದಿರತಕ್ಕಂತಹ ಮಹಾಚಾರ್ಯರನ್ನು, ಬಸವಾದಿ ಶಿವಶರಣರನ್ನು ಋನ್ಮಂದಿರದಲ್ಲಿ ಸ್ಮರಿಸಿ, ಪವಿತ್ರವಾಗಿರ್ತಕ್ಕಂತಹ ಈ ಶುಭ ಸಂಜೆಯಲ್ಲಿ, ಈ ಸುಂದರ ಪರಿಸರದಲ್ಲಿ, ಈ ಮಣ್ಣಿನಲ್ಲಿಯೇ ಹುಟ್ಟಿ ಇಡೀ ಜಗತ್ತಿಗೆ ಧರ್ಮ ಸಂದೇಶವನ್ನು ಸಾರಿರ್ತಕ್ಕಂತಹ ಅಲ್ಲಮ ಪ್ರಭುಗಳ ಈ ಪುಣ್ಯ ಕ್ಷೇತ್ರದಲ್ಲಿ ಇವತ್ತಿನ ಈ ಒಂದು ಆದ್ಯ ರೆಸಿಡೆನ್ಸಿಯಲ್ ಸ್ಕೂಲಿನ ಶಾಲಾ ಉದ್ಘಾಟನಾ ಹಾಗೂ ಸಾಂಸ್ಕೃತಿಕ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂತಹ ಆತ್ಮೀಯ ಶಿಷ್ಯರಾಗಿರ್ತಕ್ಕಂತಹ ಶ್ರೀಯುತ KG ನಾಗರಾಜ್ರವರೇ ಹಾಗೂ ಅವರ ಧರ್ಮಪತ್ನಿಯಾಗಿರ್ತಕ್ಕಂತಹ ಶ್ರೀಮತಿ ಶಿಲ್ಪಾರವರೇ ಹಾಗೂ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀಯುತ ರೇವಣಪ್ಪನವರೇ ಹಾಗೂ ಬಹಳಷ್ಟು ಚೆನ್ನಾಗಿ ಮಾತನಾಡಿರ್ತಕ್ಕಂತಹ ಶ್ರೀಯುತ ಸಿದ್ದಬಸಪ್ಪನವರೇ ಹಾಗೂ ಶ್ರೀಯುತ ಮಲ್ಲಿಕಾರ್ಜುನ ದಾನೇರ್ರವರೇ ಹಾಗೂ ಶ್ರೀಯುತ ಮಂಜುನಾಥ್ರವರೇ ಹಾಗೂ ಸತೀಶ ತಾಳಗುಂದವರೇ, ಪ್ರಭುಸ್ವಾಮಿ ಕಾನಳ್ಳಿಯವರೇ ಹಾಗೂ ಪುಟ್ಟನಗೌಡರು ದೊಡ್ಡನಗೌಡ್ರವರೇ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ರೈತ ಮುಖಂಡರುಗಳೇ, ಹಿರಿಯರಾಗಿರ್ತಕ್ಕಂತಹ ಶ್ರೀಯುತ ಮಲ್ಲೇಶಪ್ಪನವರೇ ಹಾಗೂ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಪೋಷಕ ಬಂಧುಗಳೇ, ತಾಯಂದಿರೇ ಹಾಗೂ ವಿಶೇಷವಾಗಿ ಆಡಳಿತ ಮಂಡಳಿಯ ಸದಸ್ಯರುಗಳಾದಿಯಾಗಿ ನಮ್ಮ ಶ್ರೀಯುತ ಪಂಚಾಕ್ಷರಯ್ಯನವರೇ, ನಿಜಕ್ಕೂ ಕೂಡ ನಮ್ಮ ಪಂಚಾಕ್ಷರಯ್ಯನವರು ಅಂತಂದರೆ ಎಲ್ಲೇ ಒಂದು ಕಾರ್ಯಕ್ರಮ, ವೇದಿಕೆಯ ಕಾರ್ಯಕ್ರಮ ನಡೀತು ಅಂತಂದ್ರೆ ಬಹುಶಃ ವೇದಿಕೆಯ ಮೇಲೆ ಅವ್ರು ಇರ್ತಾರೆ. ಇಲ್ಲಿ ಬಹಳಷ್ಟು ಬದಲಾವಣೆ ಆಗೈತಿ. ಅವರು ಉಪನ್ಯಾಸಕರಾಗಿ ಅವರು ಕೆಳಗೆ ಕೂತ್ಕೊಂಡಾರ, ನಾವು ಮೇಲೆ ಕೂತ್ಕೊಂಡಿವಿ. ನಮ್ಮ ಸಿದ್ದಬಸಪ್ಪನವ್ರು ಹೇಳಿದಾಗೆ ಒಂದು 5 ನಿಮಿಷ ಅವರು ಮಾತಾಡಿದರೆ ಬಹಳಷ್ಟು ಚೆನ್ನಾಗಿತ್ತು. ಯಾಕೋ ಮೇಲೆ ಬರವಲ್ರು ಅವ್ರು, ಕರೆದ್ರೆ ಎಲ್ಲರೂ ಕರಿತಾ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭ ಕೋರ್ತಾ, ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಸುಂದರ ಪರಿಸರದಲ್ಲಿ ಇವತ್ತು ಈ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಹೆಸರೇ ಹೇಳುವ ಹಾಗೆ
ಆದ್ಯ ಅಂತಂದ್ರೆ ಮೊದಲು ಅಂಥೇಳಿ ಇವತ್ತು ಆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಹೆಸರಿನೊಂದಿಗೆ ಇಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಿಜಕ್ಕೂ ಇವತ್ತಿನ ಒಂದು ಕಾಲಮಾನದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದು ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನು ಆ ಜವಾಬ್ದಾರಿ ಮಾಡಿದವರಿಗೆ ಮಾತ್ರ ಅದರ ಪರಿಣಾಮ ಏನು ಅನ್ನೋದು ಗೊತ್ತಿರುತ್ತೆ. ಅದರಲ್ಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋದು ಬಹಳಷ್ಟು ಕಷ್ಟ ಇತ್ತು. ಒಂದು ಕಾಲ ಇತ್ತು, ಶಿಕ್ಷಣ ಸಂಸ್ಥೆಗಳಂದರೆ ಹೇಗಿದ್ವಪ್ಪ ಅಂತಂದ್ರೆ ಬಹಳಷ್ಟು ದುಡ್ಡು ಮಾಡ್ತಾರೆ, ಶಿಕ್ಷಣ ಸಂಸ್ಥೆಗಳಂತಂದ್ರೆ ದುಡ್ಡು ಮಾಡಲಿಕ್ಕಾಗಿಯೇ ಇವು ಇರೋದು ಅಂತಕ್ಕಂತಹ ಒಂದು ಕಾಲ ಇತ್ತು. ಆದರೆ ಇವತ್ತೇನಾಗಿದೆ, ಅದು ಬಹಳಷ್ಟು ಬದಲಾವಣೆ ಆಗಿಬಿಟ್ಟಿದೆ. ಯಾಕಂತಂದರೆ ಇವತ್ತು ಹೆಜ್ಜೆ ಹೆಜ್ಜೆಗೂ ಬಹುಶಃ ನಮ್ಮ ಶಿರಾಳಕೊಪ್ಪ ಒಂದೇ ಇದರಲ್ಲಿ ಪ್ರಾಥಮಿಕ ಶಾಲೆಗಳೇ ಬಹುಶಃ ಒಂದು 100 ಮೇಲಿರ್ಬೋದು, ಇದಾವಲ್ಲ, ಒಂದು 100 ಬದಿಗೆ ಇರ್ಬೋದು. ಅಂದರೆ ಇವತ್ತು ಹೆಜ್ಜೆ ಹೆಜ್ಜೆಗೂ ಕೂಡ ಇವತ್ತು ಎಲ್ಲ ಕಡೆಗೂ ಕೂಡ ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ನಾವು ನೋಡ್ತೇವೆ. ಇದೇ ಶಿಕ್ಷಣ ಸಂಸ್ಥೆ ಒಂದು ಸಿಟಿಯಲ್ಲಿದ್ದರೆ, ಒಂದು ಬೆಂಗಳೂರು, ಒಂದು ಶಿವಮೊಗ್ಗ, ದೊಡ್ಡ ದೊಡ್ಡ ಡಿಸ್ಟಿಕ್ಕಿನ ಒಂದು ಪ್ರದೇಶಗಳಲ್ಲಿದ್ದರೆ ದುಡ್ಡು ಮಾಡೋದೇನು ಬಹಳಷ್ಟು ಸುಲಭಲ್ಲ. ಯಾಕಂತಂದ್ರೆ ದೊಡ್ಡ ದೊಡ್ಡ ಸಿಟಿಯಲ್ಲಿ ಒಂದು ಬೇಬಿ ಸಿಟ್ಟಿಂಗ್ಗೆ ಮಕ್ಕಳನ್ನು ಸೇರಿಸ್ಬೇಕು ಅಂತಂದ್ರೆ ಮಿನಿಮಮ್ ಒಂದು 4-5 ಲಕ್ಷ ಡೊನೇಷನ್ ತೊಗೊತಾರೆ. ಬಹುಶಃ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವರ್ಷಕ್ಕೆ ಒಂದು 10,000 ಫೀಸ್ ಮಾಡಿದರೂ ಕೂಡ ವರ್ಷ ಪೂರ್ತಿನೂ ಕೊಡ್ತಾನೆ ಇರ್ತಾರೆ. ಅಂತಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಿಜಕ್ಕೂ ಕೂಡ ಇವತ್ತವರು ಮಾಡಿ ನಡೆಸ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಮಕ್ಕಳಿಗೆ ಜ್ಞಾನ ಕೊಡಲಿಕ್ಕೋಸ್ಕರ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ಅದರಲ್ಲಿ ಆದ್ಯ ಅಂತಕ್ಕಂತಹ ಒಂದು ಸ್ಕೂಲು ಕೂಡ ಅದಕ್ಕೆ ಪ್ರಾಧಾನ್ಯತೆ ಕೊಟ್ಟಿದೆ ಅಂತಂದ್ರೆ ನಿಜಕ್ಕೂ ಕೂಡ ಅದು ತಪ್ಪಾಗಲಾರ್ದು. ಇಲ್ಲಿ ಆದ್ಯ ಅಂತ ಪ್ರಾರಂಭ ಮಾಡಿದ್ದಾರೆ, ಅವ್ರದ್ದು ಶಿರಾಳಕೊಪ್ಪದಲ್ಲಿ ಅರ್ಥ ಅಂಥೇಳಿ ಇರೋದವ್ರು, ಅರ್ಥ ಅಂಥೇಳಿ ಅಲ್ಲಿ ಅದನ್ನು ಪ್ರಾರಂಭ ಮಾಡಿ ಅಲ್ಲಿಂದ ಅದು ಇಲ್ಲಿಗೆ ಅದು ವಿಸ್ತರಣೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳಷ್ಟು ಒಂದು ಖುಷಿ ಆಗ್ತದೆ. ನಮ್ಮ ಅತಿಥಿಗಳು ಹೇಳಿದ ಹಾಗೆ ಈ ಒಂದು ಸುಂದರವಾಗಿರ್ತಕ್ಕಂತಹ ಪರಿಸರದಲ್ಲಿ ಮುಂದಿನ ದಿನಮಾನಗಳ ಮಟ್ಟಕ್ಕೆ ರೆಸಿಡೆನ್ಸಿಯಲ್ ಸ್ಕೂಲನ್ನು ಮಾಡಲಿಕ್ಕೆ ಏನು ಅವಕಾಶಗಳು ಬೇಕು ಅದೆಲ್ಲ ವಾತಾವರಣ ಪೂರಕವಾಗಿರ್ತಕ್ಕಂತಹ ವಾತಾವರಣ ನಿಜಕ್ಕೂ ಕೂಡ ಇಲ್ಲಿದೆ. ಅಂತಹ ವಾತಾವರಣವನ್ನು ಅವರು ಇಲ್ಲಿ ಸೃಷ್ಟಿಯನ್ನು ಮಾಡಿಕೊಂಡಿದ್ದಾರೆ. ಇದು ಹೀಗೆ ಉತ್ತರೋತ್ತರವಾಗಿ ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಲಿ. ಈಗ ಪ್ರತಿಯೊಬ್ಬ ತಂದೆ ತಾಯಿಗಳ ಕನಸು ಏನಾಗಿರ್ತದಪ್ಪ ಅಂತಂದ್ರೆ, ನಮಗೆ ಎಷ್ಟೇ ಕಷ್ಟ ಆಗಲಿ ನಮ್ಮ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು, ಆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಬೇಕು, ಒಳ್ಳೆಯ ಸ್ಕೂಲಿಗೆ ಅವರನ್ನು ಸೇರಿಸಬೇಕು ಅಂಥೇಳಿ ಪ್ರತಿಯೊಬ್ಬ ತಂದೆ ತಾಯಿಗಳ ಒಂದು ಕನಸಾಗಿರ್ತದೆ. ಆ ಕನಸನ್ನು ನನಸು ಮಾಡ್ತಕ್ಕಂತಹ ಜವಾಬ್ದಾರಿ ಯಾರ್ದಾಗಿರ್ತದಪ್ಪ ಅಂತಂದ್ರೆ, ತಂದೆ ತಾಯಿಗಳದ್ದು ಎಷ್ಟು ಜವಾಬ್ದಾರಿ ಇರುತ್ತೋ, ಆಗಲೇ ನಮ್ಮ ಇವರು ಮಾತನಾಡ್ತಾ ಹೇಳಿದರು, ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ತಾನೇ ಮೊದಲ ಗುರುವು ಅಂಥೇಳಿ. ಅಂದರೆ ತಂದೆ ತಾಯಿಗಳ ಪಾತ್ರ ಎಷ್ಟು ಮುಖ್ಯವಾಗಿರ್ತದೋ ಹಾಗೆ ಶಿಕ್ಷಕರ ಪಾತ್ರನೂ ಕೂಡ ಬಹಳಷ್ಟು ಮುಖ್ಯವಾಗಿರ್ತದೆ. ಒಂದು ಸ್ಕೂಲಿಗೆ ನಾವು ಮಕ್ಕಳನ್ನು ಸೇರಿಸಿದ್ವಿ ಅಂತಂದ್ರೆ ಅದು ಮುಗಿದು ಹೋಗಂಗಿಲ್ಲ, ಅದು ಎಲ್ಲದೂ ಕೂಡ ಶಿಕ್ಷಕರೇ ಅಲ್ಲಿ ಮಾಡಲಿಕ್ಕಾಗೋದಿಲ್ಲ. ತಂದೆ ತಾಯಿಗಳ ಪಾತ್ರನೂ ಕೂಡ ಬಹಳಷ್ಟು ಮುಖ್ಯದಾಗಿರ್ತದೆ. ಮಕ್ಕಳಿಗೆ ಒಂದು ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳು ಪ್ರಾಪ್ತವಾಗೋದು ಎಲ್ಲಿಂದಪ್ಪ ಅಂತಂದ್ರೆ ಒಂದು ಶಿಕ್ಷಣದಿಂದ. ಅಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಶಿಕ್ಷಣವನ್ನು ಎಲ್ಲಿ ಪ್ರಾಪ್ತವಾಗ್ತದೆ ಅಂತಂದ್ರೆ ಇಂಥ ಸುಂದರವಾಗಿರ್ತಕ್ಕಂತಹ ಪರಿಸರದಲ್ಲಿ ಅದು ಪ್ರಾಪ್ತವಾಗ್ತದೆ. ಅಂತಹ ಸುಂದರವಾಗಿರ್ತಕ್ಕಂತಹ ಶಾಲೆಯನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಪ್ರತಿ ದಿನದಕ್ಕೂ ಕೂಡ ಇಲ್ಲಿ ಮಕ್ಕಳ ಸಂಖ್ಯೆ ಬಹಳಷ್ಟು ಹೆಚ್ಚಿಗೆ ಆಗ್ತಾ ಇರ್ತಕ್ಕಂಥದ್ದು. ಒಳ್ಳೆಯ ಶಿಕ್ಷಣವನ್ನು ಕೊಟ್ಟ, ಗುಣಮಟ್ಟದ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಒಳ್ಳೆಯ ಶಿಕ್ಷಣದ ಜೊತೆಗೆ ಎಲ್ಲ ರೀತಿಯಿಂದನೂ ಅನುಕೂಲ ವ್ಯವಸ್ಥೆಗಳಿದ್ದರೆ ಮಾತ್ರ ಒಂದು ಶಾಲೆಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಬಹಳಷ್ಟು ಶ್ರಮವಹಿಸಿ ಬಹಳಷ್ಟು ಕಷ್ಟಪಟ್ಟು ಇವತ್ತು ಇಂತಹ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಶಾಲೆಯನ್ನು ನಮ್ಮ ನಾಗರಾಜ ದಂಪತಿಗಳು ಅವರು ಇಲ್ಲಿ ಮಾಡಿದ್ದಾರೆ. ಈ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ, ಇಲ್ಲಿ ಓದಿರ್ತಕ್ಕಂತಹ ಮಕ್ಕಳು, ಓದತಕ್ಕಂತಹ ಮಕ್ಕಳಿಗೆ ಆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಅನ್ನೋದೇನಿದೆಯಲ್ಲ ಅದು ಪ್ರಾಪ್ತವಾಗಲಿ. ವಿದ್ಯೆ ಅನ್ನೋದೇನಿದೆಯಲ್ಲ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂಥೇಳಿ. ವಿದ್ಯೆ ಅನ್ನೋದೇನಿದೆಯಲ್ಲ ಅದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ವಿದ್ಯಾ ದದಾತಿ ವಿನಯಂ ವಿನಿಯದ್ಯಾತಿ ಪಾತ್ರತಾ ಪಾತ್ರತ್ವ ಧನಂ ಆಪ್ನೋತಿ ಧನಾತ್ ಧರ್ಮಂ ತತತ್ ಸುಖಂ. ಅಂದರೆ ವಿದ್ಯೆಯನ್ನು ನಾವು ಕಲಿತ್ವಿ ಅಂತಂದ್ರೆ ಅದು ನಮಗೆಲ್ಲ ಕಲಿಸ್ತದೆ.
ವಿನಯವನ್ನು ಕಲಿಸ್ತದ, ಸಂಸ್ಕಾರವನ್ನು ಕಲಿಸ್ತದ, ಸಂಸ್ಕೃತಿಯನ್ನು ಕಲಿಸ್ತದ, ಆಚಾರ ವಿಚಾರವನ್ನು ಕಲಿಸ್ತದ. ಅವೆಲ್ಲವೂ ಕೂಡ ಪ್ರಾಪ್ತವಾಗುವುದು ಎಲ್ಲಿಂದಪ್ಪ ಅಂತಂದ್ರೆ ಯೋಗ್ಯವಾಗಿರ್ತಕ್ಕಂತಹ ಗುರುವಿನಿಂದ, ಯೋಗ್ಯನಾಗಿರ್ತಕ್ಕಂತಹ ಶಿಕ್ಷಕನಿಂದ. ಅಂತಹ ಒಂದು ಶಿಕ್ಷಕನ ಒಂದು ಸಂಸ್ಕಾರವನ್ನು ಮಕ್ಕಳು ಎಲ್ಲಿ ಕಲಿಯಬೇಕು ಅಂತಂದರೆ ಇಂಥ ಪವಿತ್ರವಾಗಿರ್ತಕ್ಕಂತಹ ಗುರುವಿನ ಸಾನ್ನಿಧ್ಯದಲ್ಲಿ, ಇಂತಹ ಗುರುಕುಲದಲ್ಲಿ ಶ್ರದ್ಧೆಯಿಂದ ಕಲಿತಿದ್ದೇ ಆದ್ರೆ ಆ ಮಕ್ಕಳಿಗೆ ಅಂಥ ವಿದ್ಯೆ ಪ್ರಾಪ್ತವಾಗ್ತದೆ. ಇವತ್ತಿನ ದಿನಮಾನದಲ್ಲಿ ಮಕ್ಕಳಿಗೆ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಇವತ್ತು ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ ತಂದೆ ತಾಯಿಗಳು ಇವತ್ತು ರೆಡಿ ಇದ್ದಾರೆ. ಆದರೆ ಎಷ್ಟೋ ಕಡೆಗೆ ನಾವು ನೋಡ್ತೇವೆ ಇವತ್ತು ಮಕ್ಕಳು ಬಹಳಷ್ಟು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ. ಎಷ್ಟು ವಿದ್ಯಾವಂತರಾಗ್ತಾ ಇದ್ದಾರೋ ಅಷ್ಟೇ ಇವತ್ತು ಮಕ್ಕಳಲ್ಲಿ ಹಠದ ಸ್ವಭಾವಗಳು, ಇವತ್ತು ಕೇಳದೇ ಇರತಕ್ಕಂತಹ ಸ್ವಭಾವಗಳು ಅವು ಕೂಡ ಇವತ್ತು ಹೆಚ್ಚಿಗೆ ಆಗ್ತಾ ಇದಾವೆ. ಹಿಂದಿನ ಕಾಲಗಳಲ್ಲಿ ನೋಡ್ರಿ, ಒಂದು ಮನೆ ಅಂತಂದ್ರೆ ಮನೆ ತುಂಬ ಮಕ್ಕಳು ಇರ್ತಿದ್ರು. ಒಂದು ಕುಟುಂಬ ಇಬ್ಬರು ಗಂಡ ಹೆಂಡತಿ ಇದ್ದಾರೆ ಅಂತಂದ್ರೆ ಕನಿಷ್ಠ 5, 6, 7, 8, 10 ಮಕ್ಕಳು ಇರ್ತಿದ್ವು. ಅವತ್ತಿನ ದಿನಮಾನಗಳಲ್ಲಿ ಅವರು ಹೇಗೆ ಶಿಕ್ಷಣವನ್ನು ಕಲಿಸಿದಾರೋ ಗೊತ್ತಿಲ್ಲ. ಆದರೆ ಅವತ್ತು ಓದಿರ್ತಕ್ಕಂಥವ್ರು ಇವತ್ತೆಲ್ಲ ದೊಡ್ಡ ದೊಡ್ಡ ಉನ್ನತ ಸ್ಥಾನಗಳಲ್ಲಿ ಇರೋದನ್ನು ನಾವು ನೋಡ್ತೇವೆ. ಆದರೆ ಇವತ್ತು ಇರೋದು 1, 2, 3 ಮಕ್ಕಳು. ಆ 3 ಮಕ್ಕಳಿಗೆ ಇವತ್ತು ಶಿಕ್ಷಣವನ್ನು ಕೊಡಿಸ್ಲಿಕ್ಕೆ, ಆ ಮಕ್ಕಳಿಗೆ ಹೇಳಲಿಕ್ಕೆ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರ ಅಂತಂದ್ರೆ ತಿರ್ಗಾ ಕೇಳಿದ್ರೆ ಆ ತಂದೆ ತಾಯಿಗಳು ಆ ಮಕ್ಕಳ ಮಾತು ಕೇಳಲಿಲ್ಲ ಅಂತಂದ್ರೆ ಟೀಚರ ನೀವಾದರೂ ಹೇಳ್ರಿ, ನಿಮ್ಮ ಮಾತನ್ನಾದರೂ ಈ ಮಕ್ಕಳು ಕೇಳ್ತವ ಅನ್ನೋ ಮಟ್ಟಕ್ಕೆ ಇವತ್ತು ಮಕ್ಕಳಾಗಿಬಿಟ್ಟಿದ್ದಾವೆ. ಇವತ್ತು ಎಷ್ಟೋ ಕಡೆಗೆ ಹೀಗೆ ಒಂದು ಮಗುವನ್ನು ಕರ್ಕೊಂಬಂದಿದ್ದಾರೆ ನಮ್ಮ ಹತ್ರ. ಅಜ್ಜರ ನಾವು ಏನು ಹೇಳಿದರೂ ಕೂಡ ಇವನು ಮಾತು ಕೇಳಲ್ಲ, ಟೀಚರ್ ಹೇಳಿದ್ರೆ ಮಾತ್ರ ಇವನು ಕೇಳ್ತಾನೆ ನೋಡ್ರಿ, ಟೀಚರ್ ಏನು ಮಾಡ್ಯಾರ ಗೊತ್ತಿಲ್ಲ ಇವನಿಗೆ ಅಂತಂದ್ರೆ ಅವರು. ನಾವು ಅದೇ ಹೇಳಿದ್ವಿ, ಟೀಚರ್ ಏನು ಮಾಡಿಲ್ಲ, ಅವ್ರಿಗೆ ಒಳ್ಳೆ ಸಂಸ್ಕಾರ ಕೊಟ್ಟಾರ, ಒಳ್ಳೆ ಸಂಸ್ಕೃತಿ ಕೊಟ್ಟಾರ, ಒಳ್ಳೆ ನಯ ವಿನಯಗಳನ್ನು ಆ ಟೀಚರ್ ಕೊಟ್ಟಿರೋದ್ರಿಂದ ಆ ಟೀಚರ್ ಮಾತನ್ನು ಅವ್ನು ಕೇಳ್ತಾನ. ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ನಯ ವಿನಯ, ಒಳ್ಳೆಯ ಗುಣ, ಆಚಾರ ವಿಚಾರಗಳನ್ನು ನೀವು ತಂದೆ ತಾಯಿಗಳಾದಂಥವ್ರು ಮನೆಯಲ್ಲಿ ನೀವು ಕಲಿಸ್ಬೇಕು. ಅವ್ನು ಬರೀ ಮೊಬೈಲ್ ನೋಡ್ತಾ ಇದ್ರೆ ಮೊಬೈಲ್ ನೋಡ್ತಾನೆ ಇರ್ತಾನೆ, ಟಿ ವಿ ನೋಡ್ತಾ ಇದ್ರೆ ಟಿ ವಿ ನೋಡ್ತಾನೆ ಇರ್ತಾನೆ. ಆದರೆ ಶಾಲೆಯಲ್ಲಿ ಅದು ಯಾವುದಕ್ಕೂ ಕೂಡ ಅವಕಾಶನೇ ಇರೋದಿಲ್ಲ. ಇಲ್ಲಿ ಓದೋದು ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಅವಕಾಶನೇ ಇರೋದಿಲ್ಲ. ಅಂತಹ ಒಳ್ಳೆಯ ಒಂದು ಶಿಕ್ಷಣವನ್ನು ಇವತ್ತು ನಮಗೆ ಎಲ್ಲಿ ಪ್ರಾಪ್ತವಾಗ್ತದಪ್ಪ ಅಂತಂದ್ರೆ ಇಂಥ ಒಂದು ಸುಂದರವಾಗಿರ್ತಕ್ಕಂತಹ ಪರಿಸರದಲ್ಲಿ ಇವತ್ತು ಅದು ಪ್ರಾಪ್ತವಾಗ್ತದೆ. ಹಾಗಾಗಿ ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಕೂಡ ಉನ್ನತವಾಗಿರ್ತಕ್ಕಂತಹ ಶಿಕ್ಷಣ ಪ್ರಾಪ್ತವಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ಹಾಗೆ ಇವತ್ತು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಕ್ಕಳ ಒಂದು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರೋದರಿಂದ ಈಗ ಸಮಯನೂ ಕೂಡ ಬಹಳಷ್ಟಾಗಿದೆ. ಇಲ್ಲಿ ಗುರುಗಳ ಮಾತುಗಳಕ್ಕಿಂತ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ನೀವೆಲ್ಲರೂ ಕೂಡ ಕಾತರಾಗಿದ್ದೀರಿ. ಬಹುಶಃ ರಾತ್ರಿ ಸಂಜೆ ಇಷ್ಟೊತ್ತಿನಾಗ ಇಷ್ಟು ಜನ ಸೇರ್ಯಾರ ಅಂತಂದ್ರೆ ಅತಿಥಿಗಳ ಮಾತನ್ನು, ಗುರುಗಳ ಮಾತನ್ನು ಕೇಳಕ್ಕೆ ಯಾರೂ ಸೇರಂಗಿಲ್ಲ. ಮುಖ್ಯವಾಗಿ ಸೇರೋದು ಎದಕ್ಕಪ್ಪ ಅಂತಂದ್ರೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಂಥೇಳಿ ತಾವೆಲ್ಲರೂ ಕೂಡ ಸೇರಿದಿರಿ. ವರ್ಷ ಹೀಗೆ ಇದು ಈ ಶಿಕ್ಷಣ ಕ್ಷೇತ್ರದಲ್ಲಿ ಸ್ಕೂಲು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಇದನ್ನು ನಡೆಸ್ತಾ ಇರತಕ್ಕಂತಹ ನಮ್ಮ ಶ್ರೀಯುತ ನಾಗರಾಜರವರು ಹಾಗೂ ಶಿಲ್ಪಾ ದಂಪತಿಗಳಿಗೆ ಮತ್ತು ನಮ್ಮೆಲ್ಲ ಆಡಳಿತ ಮಂಡಳ ಎಲ್ಲ ಸದಸ್ಯರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹದಿಂದ ಈ ಒಂದು ಸ್ಥಳ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂಥೇಳಿ ನಮ್ಮ 2 ಮಾತಿಗೆ ವಿರಾಮವನ್ನು ಕೊಡ್ತೇವೆ. ಶುಭಂಭೂಯಾತ್. ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ತಮ್ಮ ಆಶೀರ್ವಚನವನ್ನು ನೀಡಿರ್ತಕ್ಕಂಥ ಶ್ರೀಯುತ ಶಟಸ್ಥಲ ಬ್ರಹ್ಮ ಗುರುಬಸವ ಪಂಡಿತಾರಾಧ್ಯ ಮಹಾಂತ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಳೆ ಹಿರೇಮಠ ತೊಗರ್ಸಿ ಹಾಗೂ ಕ್ಯಾಸ್ನೂರು ಹಿರೇಮಠ ಇವರಿಗೆ ನಮ್ಮ ವೇದಿಕೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರುಗಳು, ನಮ್ಮ ಈ ಶಾಲೆ ಸುವ್ಯವಸ್ಥಿತವಾಗಿ ಕಾಲಕಾಲಕ್ಕೆ ಸರಿಯಾದ ಮಾರ್ಗದರ್ಶನದೊಂದಿಗೆ ತನ್ನ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸಲು ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶಾಲಾ ಆಡಳಿತ ಮಂಡಳಿ ಈ ಎಲ್ಲ ಸದಸ್ಯರುಗಳು ಕೂಡ ವೇದಿಕೆಗೆ ಆಗಮಿಸಿ ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ ಪಲ್ಲವಿ ಮಹೇಶ್ ಇವರು ವೇದಿಕೆಗೆ ಆಗಮಿಸಬೇಕು. ಶ್ರೀಯುತ HB ಪಂಚಾಕ್ಷರಯ್ಯ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಉಮೇಶ್ ಶಾನ್ವಾಡ ಇವರು ಸಹ ವೇದಿಕೆಗೆ ಆಗಮಿಸಬೇಕು. ನಮ್ಮ ಆಡಳಿತ ಮಂಡಳಿಯ
ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ವಾಗೀಶ್ ಪಾಟೀಲ್ ಇವರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪಂಚಾಕ್ಷರಯ್ಯ ಜೆಎಂ ಇವರೂ ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಶಾಲಾ ಆಡಳಿತ ಮಂಡಳಿಯ ಸರ್ವ ಸದಸ್ಯರುಗಳನ್ನು ನೆನಪಿನ ಕಾಣಿಕೆಯನ್ನು ನೀಡುವುದರ ಮೂಲಕ ಸನ್ಮಾನಿಸಬೇಕು ಅಂತ ಹೇಳಿ ನಮ್ಮೆಲ್ಲ ಅತಿಥಿ ಮಾನ್ಯರನ್ನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ಬಸಪ್ಪ ಬಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಸಾಕ್ಷರತಾ ಸಂಘ, ಇವರು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅವರೊಂದಿಗೆ ಸರ್ವ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸನ್ಮಾನವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀಯುತರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು.
ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಅತಿಥಿ ಮಾನ್ಯರಿಗೂ ಕೂಡ ಪೂಜ್ಯ ಗುರುಗಳು ಸನ್ಮಾನವನ್ನು ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಪೂಜ್ಯ ಗುರುಗಳು ಸರ್ವರಿಗೂ ಕೂಡ ಸನ್ಮಾನವನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸರ್ವರನ್ನು ಸನ್ಮಾನಿಸಿರ್ತಕ್ಕಂತಹ ಪೂಜ್ಯ ಗುರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಯುತ KG ನಾಗರಾಜ್ ಅಧ್ಯಕ್ಷರು, ಅರ್ಥ ವಿದ್ಯಾಸಂಸ್ಥೆ ಶಿರಾಳಕೊಪ್ಪ ಹಾಗೂ ಆದ್ಯ ವಿದ್ಯಾಸಂಸ್ಥೆ ಬಳ್ಳಿಗಾವಿ, ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶಬ್ರ ಗುರುಬಸವ ಪಂಡಿತಾರಾಧ್ಯ ಮಹಾದೇಶಿಕೇಂದ್ರ ಮಹಾಸ್ವಾಮಿಗಳು ಮಳೆ ಹಿರೇಮಠ ತಗುರ್ಸಿ ಹಾಗೂ ಕ್ಯಾಸ್ನೂರು ಹಿರೇಮಠ ಇವರ ಪಾದಗಳಿಗೆ ನಮಸ್ಕರಿಸುತ್ತಾ ಆದ್ಯ ರೆಸಿಡೆನ್ಷಿಯಲ್ ಸೆಂಟ್ರಲ್ ಸ್ಕೂಲ್ ಬೆಳ್ಳಿಗಾವಿ ಈ ಒಂದು ಶಾಲಾ ಉದ್ಘಾಟನಾ ಹಾಗೂ ಸಾಂಸ್ಕೃತಿಕ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಸಿದ್ಬಸಪ್ಪ ಅವರೇ, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಾಕ್ಷರತಾ ಸಂಘ ಭದ್ರಾವತಿ, ಹಾಗೂ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ರೇವಣಪ್ಪನವರೇ, ಮಾಜಿ ಅಧ್ಯಕ್ಷರು, ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ಇವರು, ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬರಬೇಕಾಗಿತ್ತು ಇದಕ್ಕೆ, ಲೋಕೇಶಪ್ಪನವರು ಅವರು ಬರಲಿಲ್ಲ, ಅವರಿಗೂ ನನ್ನ ಒಂದು ಶುಭಾಶಯನ ತೋರಿಸುತ್ತಾ, ಹಾಗೆ ನಮ್ಮ ಶೈಕ್ಷಣಿಕ ಒಂದು ಸಂಸ್ಥೆಯ ಒಂದು ಸಂಘದ ಇವರ DDP ಆದಂತಹ ಮಂಜುನಾಥ್ ಅವರು ಬರಬೇಕಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ, ಅವರಿಗೂ ನಮ್ಮ ಶುಭಾಶಯಗಳನ್ನ ತಿಳಿಸುತ್ತಾ, ಮತ್ತು ಸತೀಶ್ ತಾಳ್ಗುಂದ ಮಾಜಿ ಅಧ್ಯಕ್ಷರು APMC ಶಿಕಾರಿಪುರ ಇವರು, ಹಾಗೂ
ಮತ್ತೋರ್ವ ಅತಿಥಿಯಾದಂತಹ ವೀರಮಹೇಶ್ವರಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂಥ ಪ್ರಭುಸ್ವಾಮಿ ಕನ್ನಳ್ಳಿಯವರೇ, ಜಿಲ್ಲಾ ಕಾರ್ಯಾಧ್ಯಕ್ಷರು ಕರ್ನಾಟಕ ರೈತ ಸಂಘದಂಥ ಕಾರ್ಯಾಧ್ಯಕ್ಷರಾದಂಥ ಪುಟ್ಟನಗೌಡರೇ, ಹಾಗೂ ಪ್ಯಾಟಿ ಈರಣ್ಣರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಈ ನಮ್ಮ ಸಂಸ್ಥೆಯ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದಂಥ ಪ್ರಮೀಳಮ್ನವರೇ, ಶಿಲ್ಪಾ ನಾಗರಾಜ್ ಅವರೇ, ಪಲ್ಲವಿ ಮಹೇಶ್ ಅವರೇ, ಸುಜಯ್ ಪಂಚಾಕ್ಷರಯ್ಯನವರೇ, ಆರತಿ ದೇಸಾಯಿ ಅವರೇ, ಉಮೇಶ್ ಶಾನ್ವಾಡ್ ಅವರೇ, ವಾಗೀಶ್ ಪಾಟೀಲ್ರೇ, ಹಾಗೂ ಪಂಚಾಕ್ಷರಯ್ಯ ಜಯಮ್ ಅವರೇ, ಹಾಗೂ ಈ ಒಂದು ಸಮಾರಂಭದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಪುಟಾಣಿ ಮಕ್ಕಳೇ ಹಾಗೂ ಬೆಳ್ಳಿಗಾವಿ ಸುತ್ತಮುತ್ತಲಿನ ಗ್ರಾಮಸ್ಥರೇ, ತಮಗೆಲ್ಲರಿಗೂ ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸುತ್ತಾ, ಈ ಒಂದು ನಾವು ಶಾಲೆ ನಿರ್ಮಾಣ ಮಾಡಲಿಕ್ಕೆ ಏನಪ್ಪ ಕಾರಣ ಅಂದರೆ ಮೊದಲು ನಾವು ಇಲ್ಲಿ ನಮ್ಮ ಶ್ರೀಮತಿಯವರೊಂದಿಗೆ ಶಾಲಾಕೊಪ್ಪದಲ್ಲಿ ಅಬಾಕಸ್ ಅಂತೇಳಿ 2011ರಲ್ಲಿ ನಾವು ಟ್ರೈನಿಂಗನ್ನು ಕೊಡ್ತಿದ್ವಿ. IPA ಸಂಸ್ಥೆಯಲ್ಲಿ ಅವರು ಒಂದು ಅಬಾಕಸ್ ಟ್ರೈನಿಂಗ್ ತೊಗೊಂಡಿದ್ದರು, ಅಬಾಕಸ್ ಮಾಡ್ತಿದ್ವಿ. ಅದು ನಮಗೆ ಈ ಸ್ಕೂಲ್ ಮಾಡಲಿಕ್ಕೆ ಪ್ರೇರಣೆ ಆಯಿತು. ಪ್ರೇರಣೆ ಆಗಿ ನಾವು ಅರ್ಥ ವಿದ್ಯಾಸಂಸ್ಥೆ ಅಂತೇಳಿ ಶಾಲಾಕೊಪ್ಪದಲ್ಲಿ ಹುಟ್ಟಾಕಿದ್ವಿ. ಸುಮಾರು 10-12 ವರ್ಷದಿಂದ ಅದು ಸಂಸ್ಥೆ ನಡೀತಾ ಇದೆ. ಆಗ ನಮಗೆ ಕೊರೋನಾ ಬಂದ ಸಂದರ್ಭದಲ್ಲಿ ಏನಪ್ಪ ಇಂದ ಸಂಸ್ಥೆಯನ್ನು ನಾವು ಮುಚ್ಚಬೇಕು ಅನ್ನೋ ಒಂದು ಸ್ಥಿತಿ ಇದ್ದಾಗ ನಮ್ಮ ಎಲ್ಲ ಪೋಷಕರು ಅದನ್ನು ಕೈ ಹಿಡಿದು ಬೆಳೆಸಿದರು ಅಂತ ಹೇಳಿದರೆ ತಪ್ಪಾಗಲಾರದು. ಯಾಕೆಂತ ಅಂದರೆ ಒಂದು ಸಂಬಳ ಕೊಡೋದಕ್ಕೂ ಆ ಟೈಮ್ನಲ್ಲಿ ಇಂಥ ನಮ್ಮ ಇನ್ನೂ ಅಂಬೆಗಾಲು ಇಡ್ತಕ್ಕಂಥ ಶಾಲೆಗಳು ಅವು ನಡೆಸೋದು ಕಷ್ಟ ಇತ್ತು. ಅಂತರದಲ್ಲಿ ಎಲ್ಲ ಪೋಷಕರು ನಮಗೆ ಭಾಳ ಸಹಕರಿಸಿದರು. ಅಂದರೆ ನಾವು ಇದರಲ್ಲಿ ಟ್ರೈನಿಂಗು ಮಕ್ಕಳಿಗೆ ಪಾಠವನ್ನು ನಾವು ಆನ್ಲೈನ್ ಮುಖಾಂತರ ಮಾಡಿದಾಗ ಅವರು ತಮ್ಮ ತಿಳಿದಿದ್ದು ಅಂತ ಕೈಲಾದಕ್ಕಿಂತನೂ ಜಾಸ್ತಿನೇ ನಮಗೆ ಅವರು ನಮ್ಮ ಏನು ಒಂದು ಸಂಸ್ಥೆಗೆ ದೇಣಿಗೆ ಥರನೇ ನೀಡಿ ಆ ಒಂದು ಕರೋನಾದಲ್ಲಿ ಕಾಪಾಡಿದರು. ನಂತರ ಈ ನಾವು ಸಂಸ್ಥೆಯನ್ನು ನೆಕ್ಸ್ಟ್ ಇಲ್ಲಿ ಮಾಡಬೇಕು ಅಂತ ಉಳಿದಿದ್ದು ದಾನಿ ರುದ್ರಪ್ಪನವರು ನಮ್ಮ ಈ ಒಂದು ಆದಿಶಕ್ತಾತ್ಮಕ ದುರ್ಗಾದೇವಿ ದೇವಸ್ಥಾನ ಒಂದು ಯಾವಾಗಲೂ ಪ್ರತಿ ವರ್ಷವೂ ಇಲ್ಲಿ ಪೂಜೆ ನಡೀತಾ ಇರುತ್ತೆ ಬಂದು ಹುಣ್ಣಿಮೆ ಟೈಮ್ನಾಗ. ಅವಾಗೆ ನಮಗೆ ಇಲ್ಲಿ ಬಂದಿದ್ರು ಅವರು. ನಮಗೆ ಸುಮಾರು ಶಾಲಾಕೊಪ್ಪದಲ್ಲಿ ಜಾಗ ಅಲ್ಲಿ ಇಲ್ಲಿ ತೋರಿಸಿದ್ರು ಅವರು. ಅಲ್ಲಪ್ಪ ನಾಗರಾಜ, ಇಲ್ಲೇ ಇಂಥ ಒಂದು ಹೈವೇ ಪಕ್ಕದಾಗ ಇಂಥ ಒಂದು ಇದು ಜಾಗ ಇಟ್ಕೊಂಡು ನೀವು ಯಾಕೆ ಬೇರೆ ಕಡೆ ಹುಡುಕ್ತೀರಿ, ಇಲ್ಲೇ ಮಾಡ್ಬೋದಲ್ಲ ಅಂತ ಅವಾಗ ಅವರು ಒಂದು ನಮಗೆ ಮಾರ್ಗದರ್ಶನ ಕೊಟ್ಟು, ಮತ್ತು ಅದೆಲ್ಲ ನಾನು ಕೆಲಸ ಕಾರ್ಯಗಳನ್ನ ನಿಮಗೆ ಎಲ್ಲರೂ ನಮಗೆ ಆಡಳಿತ ವರ್ಗದಲ್ಲಿ ಏನೇ ತೊಂದರೆ ಇದ್ದರು ನಿಮಗೆ ನಾನು ನಿಂತು ಮಾಡಿಕೊಡ್ತೇನೆ ಅಂದರು. ದುರ್ದೈವಶಾತ್ ಅವರು ಅದೇ ವರ್ಷವೇ ನಮ್ಮನ್ನು ಅಗಲಿದರು. ಅವ್ರಿಗೆ ನಾನು ಭಾಳ ಧನ್ಯವಾದಗಳನ್ನ ಅವ್ರಿಗೆ ನಾನು ತಿಳಿಸ್ತಾ, ನಮಗೆ ನಂತರ ಇದು ಹೆಂಗಪ್ಪ ಅಂತ ಅಂದಾಗೆ ಪಂಚಾಕ್ಷರಯ್ಯನವರು ಅವತ್ತು ಅವರೇ ಬಂದಿದ್ದರು. ಅವರು ಆಗ್ತಾನೆ ರಿಟೈರ್ಡ್ ಆಗಿದ್ದರು. ಈ ಒಂದು ಶಾಲೆಯನ್ನು ಸುಸಜ್ಜಿತವಾಗಿ ಕೊಂಡೊಯ್ಯಕ್ಕೆ ನಾನು ನಿಮ್ಮ ಜೊತೆಗಿರ್ತೀನಿ, ನೀವು ಇದನ್ನು ಮುಂದುವರಿಸ್ರಿ ಅಂತ ಹೇಳಿ ನಮ್ಮ ತಂದೆಯವರಿಗೂ ಹೇಳಿ ಮನವೊಪ್ಪಿಸಿದರು. ನಂತರ ಈ ಶಾಲೆ ಶುರುವಾಯಿತು. ಅದಕ್ಕೆ ಹಿಂದಿರ್ತಕ್ಕಂಥ ಎಲ್ಲ ನಮ್ಮ ಶಾಲಾ ಸದಸ್ಯರುಗಳು ಇವರೇನಿದ್ದಾರೆ ಎಲ್ಲ ಚೆನ್ನಾಗೇ ಇದ್ದಾರೆ. ಮತ್ತು ಏನೋ ಒಂದು ಅದೇ ಹೇಳಿದ್ದಾರೆ ಅಜ್ಜಾರು, ಹಳ್ಳಿ ಒಳಗೆ ಶಾಲೆ ನಡೆಸೋದು ಭಾಳ ತುಂಬ ಕಷ್ಟ ಅಂಥೇಳಿ. ಅವ್ರು ಏನಂತಪ್ಪ ಅಂದರೆ ನಮಗೆ ಇಲ್ಲಿರೋಂಥ ಎಲ್ಲ ಸದಸ್ಯರುಗಳು ಒಂದು ಸಮಾಜಕ್ಕೆ ನಮ್ಮಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಸುಸಜ್ಜಿತವಾದ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಒಂದು ಎಲ್ಲರೂ ನಮಗೆ ಸಹಾಯ ಮಾಡಿದರು. ಒಂದು ಈ ಸಂಸ್ಥೆಗೆ ಅವರು ಸೇರ್ಕೊಂಡ್ರು. ಅದರಿಂದ ಈ ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನೇ ಜರುಗಿತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗೆ ಈಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಳ ಜನ ನಮಗೆ ನಮ್ಮ ಊರಿಂದ ಮುಖಂಡರು ಎಲ್ಲರೂ ಇದಕ್ಕೆ ಸಹಾಯ ಮಾಡಿದ್ದಾರೆ. ಈ ಒಂದು ನೇರ್ಲಿಗೆ ನಂದೀಶ್ ಅಣ್ಣಾರು ಇರ್ಬೋದು, ಈಗ ನಮ್ಮ ಸತೀಶ್ ಅಣ್ಣಾರು ಇರ್ಬೋದು ಕಾಂಟ್ಯಾಕ್ಟ್ರು. ತಿಂಗಳಾನ್ಗಂಟ್ಲೆ ಅವರು ನೀರಿನ ಟ್ಯಾಂಕರ್ ಹೋದ ವರ್ಷ ಬರಗಾಲ ಇತ್ತು ಅಂಥ ಟೈಮ್ನಲ್ಲಿ ನಮಗೆ ನೀರಿನ ವ್ಯವಸ್ಥೆಗೆ ಹೆಂಗಪ್ಪ ಅಂತ ಅಂದಾಗ ತಿಂಗಳಾನ್ಗಂಟ್ಲೆ ನಮಗೆ ಅವ್ರು ಟ್ಯಾಂಕರ್ಗಳನ್ನ ಬಿಟ್ಟು ಇದು ಸಹಕಾರ ಮಾಡಿದರು. ಹಾಗೆ ಹೊಸಕಪ್ಪರ್ ಮಲ್ಲಪ್ಪ ಶಿವಕುಮಾರ್ ಅವರು
ಹಿಂಗೆ ಎಲ್ಲರೂ ನಮಗೆ ಈಗ ಒಂದು ಶಾಲಾ ಒಂದು ಕಟ್ಟಡ ಇಡಲಿಕ್ಕೆ ಎಲ್ಲರೂ ಕಾರಣೀಭೂತರಾಗಿದ್ದಾರೆ. ಅವರಿಗೆಲ್ಲರಿಗೂ ನಾವು ಧನ್ಯವಾದನ ತಿಳಿಸ್ತಾ ಈ ಸಂಸ್ಥೆ ಅತಿ ಹೆಮ್ಮರವಾಗಿ ಬೆಳೀಲಿಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಿಗಲಿ, ಪ್ರೋತ್ಸಾಹ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳ್ತಾ ನಿಮ್ಮ ಆಶಯವನ್ನು ನಾವು ಈಡೇರಿಸ್ತೇವೆ ಅಂಥೇಳಿ ಭರವಸೆಯನ್ನು ನಾನು ಇಲ್ಲಿ ಕೊಡ್ತೇನೆ. ಈ ಒಂದು ಸಂಸ್ಥೆಗೆ ಸದಾ ನಮ್ಮ ಅಜ್ಜಾರ ಆಶೀರ್ವಾದ ಇರುತ್ತೆ. ಇದೇ ರೀತಿ ನೀವು ಮುಂದೂ ಪ್ರೋತ್ಸಾಹ ಮಾಡಬೇಕು. ಮುಂದೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಿರ್ತಕ್ಕಂಥ ಶ್ರೀಯುತ KG ನಾಗರಾಜ್, ಅಧ್ಯಕ್ಷರು ಅರ್ಥ ವಿದ್ಯಾಸಂಸ್ಥೆ ಶಿರಾಳಕೊಪ್ಪ ಹಾಗೂ ಆದ್ಯ ವಿದ್ಯಾಸಂಸ್ಥೆ ಬಳ್ಳಿಗಾವಿ, ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ಅಂತಿಮ ಘಟ್ಟ, ನಮ್ಮೆಲ್ಲ ಅತಿಥಿ ಮಾನ್ಯರನ್ನು ವಂದಿಸ್ತಕ್ಕಂಥ ಸಮಯ. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರನ್ನು ವಂದಿಸಬೇಕು ಅಂತ ಹೇಳಿ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದಂಥ ಶ್ರೀಮತಿ ರೇಣುಕಾ ಎನ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭ ಸಂಜೆ. ಆದ್ಯ ರೆಸಿಡೆನ್ಷಿಯಲ್ ಸೆಂಟ್ರಲ್ ಸ್ಕೂಲ್ ಬಳ್ಳಿಗಾವಿ ಶಾಲಾ ಉದ್ಘಾಟನಾ ಹಾಗೂ ಸಾಂಸ್ಕೃತಿಕ ಸಮಾರಂಭ. ಮನಸ್ಸಿಗೆ ಶ್ರೇಷ್ಠವಾದದ್ದು ಉತ್ತಮ ಭಾವನೆ, ಬದುಕಿಗೆ ಶ್ರೇಷ್ಠವಾದದ್ದು ಉತ್ತಮ ಸಾಧನೆ. ನಮ್ಮ ಶಾಲೆಯಲ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಭಾವನೆ ಹಾಗೂ ಸಾಧನೆಯನ್ನು ಹೊಂದಿ ಸರ್ವತೋಮುಖವಾಗಿ ಬೆಳೆಯಲಿ ಎಂದು ಆಶಿಸುತ್ತೇನೆ. ನಮ್ಮ ಶಾಲೆಯ ಉದ್ಘಾಟನಾ ಸಮಾರಂಭ ಹಾಗೂ ವಾರ್ಷಿಕೋತ್ಸವ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಕರ್ತರಾದ ನಮ್ಮ ಅತಿಥಿ ಗಣ್ಯರಿಗೆ ಧನ್ಯವಾದ ಅರ್ಪಿಸುವ ಸುಮಧುರ ಕ್ಷಣ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಸಕಾಲಕ್ಕೆ ಆಗಮಿಸಿ ಸಭೆ ನಡೆಸಿಕೊಟ್ಟಂತಹ, ನಾಡು ಕಂಡಂತಹ ದೈವ ಸ್ವರೂಪಿಗಳಾದ ಹಾಗೂ ಧರ್ಮ ಹಾಗೂ ಶಾಂತಿಯ ಸಂದೇಶವನ್ನು ಹೊತ್ತಂತಹ ಶ್ರೀ ಶಟಸ್ಥಲ ಬ್ರಹ್ಮ ಗುರುಬಸವ ಪಂಡಿತಾರಾಧ್ಯ ಮಹಂತ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಳೆ ಹಿರೇಮಠ, ತೊಗರ್ಶಿ ಕ್ಯಾಸ್ನೂರ್ ಹಿರೇಮಠ ಇವರಿಗೆ ನಮ್ಮ ಶಾಲೆಯ ಮಂಡಳಿ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಪೋಷಕರ ಪರವಾಗಿ ಫಲಪುಷ್ಪವನ್ನು ನೀಡುವುದರ ಮುಖಾಂತರ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸುತ್ತೇನೆ.
ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕಾರಣೀಭೂತರಾದ ಶಾಂತಿ ಹಾಗೂ ಶಿಸ್ತಿನ ಸಿಪಾಯಿಗಳು ಹಾಗೂ ತಾಳ್ಮೆಯ ಮಾಂತ್ರಿಕರಾದ ಶ್ರೀಯುತ KG ನಾಗರಾಜ್ ಅಧ್ಯಕ್ಷರು, ಅರ್ಥ ವಿದ್ಯಾಸಂಸ್ಥೆ ಹಾಗೂ ಆದ್ಯ ವಿದ್ಯಾಸಂಸ್ಥೆ ಬಳ್ಳಿಗಾವಿ ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಮತ್ತೋರ್ವ ಅತಿಥಿಯಾದ ಶ್ರೀಯುತ ಮಲ್ಲಿಕಾರ್ಜುನ ದಾನೇರ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯಿತಿ ಬಳ್ಳಿಗಾವಿ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಶ್ರೀಯುತ ಮಂಜುನಾಥ್ SR ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ಸಿದ್ದಬಸಪ್ಪ B ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ಸಾಕ್ಷರತಾ ಸಂಘ ಭದ್ರಾವತಿ ಮತ್ತು ಅಧ್ಯಕ್ಷರು VES ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಯುತ ಲೋಕೇಶಪ್ಪ KB ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ ಇವರಿಗೂ ಸಹ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಯುತ ಸತೀಶ್ ತಾಳಗುಂದ ಮಾಜಿ ಅಧ್ಯಕ್ಷರು APMC ಶಿಕಾರಿಪುರ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಯುತ KB ಪ್ರಭುಸ್ವಾಮಿ ಕಾನಳ್ಳಿ ಅಧ್ಯಕ್ಷರು, ಶ್ರೀ ವೀರಮಹೇಶ್ವರಿ ಪತ್ತಿನ ಸಹಕಾರಿ ಸಂಘ ಶಿಕಾರಿಪುರ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ರೈತರ ಬೆನ್ನೆಲುಬಾಗಿರುವಂತಹ ನೇಗಿಲ ಯೋಗಿ ಪಟವನ್ನು ಹೊತ್ತಂತಹ ಶ್ರೀಯುತ ಪುಟ್ಟನಗೌಡರು ದೋಣನಗುಡ್ಡೆ ಜಿಲ್ಲಾ ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನೆ ಶಿವಮೊಗ್ಗ ಇವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಯುತ ಬಸವನಗೌಡರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರು ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶ್ರೀಯುತ ರಾಜು ಹೊಸಮನಿ ತಾಳಗುಂದ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ರೈತರ ಸಂಘ ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ವೀರಪ್ಪ ಪ್ಯಾಟೇರ್ ಜಿಲ್ಲಾ ಗೌರವಾಧ್ಯಕ್ಷರು ರೈತರ ಸಂಘ ಇವರಿಗೂ ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತಿರುವ ಹಾಗೂ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರ ನೀಡುವಂತಹ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಶಿಕ್ಷಕ ಶಿಕ್ಷಕೇತರ ವರ್ಗದವರಿಗೂ ಹಾಗೂ ಪೋಷಕರಿಗೂ, ಫೋಟೋಗ್ರಾಫರ್ ಹಾಗೂ ಶಾಮಿಯಾನದವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಿಕ್ಷಣದ ಬೇರುಗಳು ಕಹಿ ಇರಬಹುದು, ಆದರೆ ಅದರ ಫಲ ತುಂಬ ಸಿಹಿಯಾಗಿರುತ್ತದೆ ಎಂಬ ಅರಿಸ್ಟಾಟಲ್ನ ನುಡಿಮುತ್ತು ಹೇಳುತ್ತಾ ನನ್ನ ವಂದನಾರ್ಪಣಾ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ.